ಗುರುಭ್ಯೋ ನಮಃ. ನೀವು ಸರಿಯಾಗಿದ್ದು ನಿಯತ್ತಾಗಿದ್ದು ನಿಜವಾಗಲೂ ನಿಮಗೆ ಶತ್ರುಗಳು ತೊಂದರೆ ಕೊಡುತ್ತಿದ್ದರೆ, ಶತ್ರುವಿನಿಂದ ತೊಂದರೆ ಆಗುತ್ತಿದ್ದರೆ ಮಾತ್ರವೇ ಈ ವಿಧಾನವನ್ನು ಮಾಡಿ. ಸುಳ್ಳಿನಿಂದ ಹೊಟ್ಟೆ ಕಿಚ್ಚಿನಿಂದ ಮಾಡಿದರೆ ನಿಮ್ಮನ್ನೇ ಹಾಳು ಮಾಡುತ್ತದೆ. ಎಚ್ಚರ. ನಿಮ್ಮ ತಾರಾಬಲ, ಚಂದ್ರಬಲ, ಶುಭ ದಶಮಿ ತಿಥಿ ಇರುವ ದಿನದಂದು ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ. ಈ ಸರಳ ಪರಿಹಾರ ಮಾಡಿಕೊಳ್ಳಿ. ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ 21 ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ಕೆಂಪು ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರನ್ನು 108 ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಆರಾಧನೆ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯಿಂದ ನೈವೇದ್ಯ ಮಾಡಿ. ಹೀಗೆ 48 ದಿನಗಳ ಕಾಲ ಸೂರ್ಯೋದಯದೊಳಗಾಗಿ ಪೂಜಾದಿ ಜಪಗಳನ್ನು ಮುಗಿಸಿರಿ. ಪ್ರತಿನಿತ್ಯ ಮಂತ್ರ ಓಂ ಅಸ್ಯ ಕ್ಲೀಂ ರೀಂ ಹ್ರೀಂ ಹ್ರೌಂ ಶತ್ರುವಿನ ಹೆಸರು. ಶತ್ರು ಪರಾಭವ ಫಟ್ ಸ್ವಾಹ 108 ಬಾರಿ ಮಂತ್ರವನ್ನು ಜಪಿಸಬೇಕು. ಪೂಜೆ ಮಾಡಿದ ಗರಿಕೆ ಹೂಗಳೆಲ್ಲವನ್ನು ಒಣಗಿಸಿ ಆ ಒಣಗಿಸಿದ ಗರಿಕೆ ಹೂಗಳನ್ನು ಪಚ್ಚ ಕರ್ಪೂರದಿಂದ ಗರಿಕೆ ಹೂಗಳನ್ನು ಸುಟ್ಟು ಭಸ್ಮ ಮಾಡಿಕೊಳ್ಳಿ. ಆ ಭಸ್ಮಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ಗಂಧದಂತೆ ಮಾಡಿಕೊಂಡು ಹಣೆಗೆ ದಿನಂಪ್ರತಿ ತಿಲಕವನ್ನಾಗಿ ಇಟ್ಟುಕೊಳ್ಳುತ್ತಾ ಬನ್ನಿ. ಇದರಿಂದ ಸಂಕಷ್ಟಗಳು ನಿವಾರಣೆಯಾಗಿ ಶತ್ರು ಪರಾಭವ ಹೊಂದಿ ಎಲ್ಲ ಕೆಲಸಗಳಲ್ಲೂ ಜಯ ಪ್ರಾಪ್ತಿಯಾಗುತ್ತದೆ. 48 ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ. ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ. ಸರ್ವೇ ಜನೋ ಸುಖಿನೋ ಭವಂತು.